ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ನಿಖಿಲ್ ಕುಮಾರಸ್ವಾಮಿ ಒಂದೇ ಒಂದು ಸ್ಟೇಟ್ಮೆಂಟು. ಅದಕ್ಕಿಂತ ಮುಂಚೆ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಆದಷ್ಟು ಈ ರಾಜ್ಯಕ್ಕೆ ರಾಯರ ಒಂದು ಕೃಪೆ ಇರಲಿ, ದರಿದ್ರ ಸರ್ಕಾರನ ಈ ರಾಯರು ಒದ್ದೋಡಿಸ್ಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಎಂದಿನಂತೆ ಈ ನಿಮ್ಮ ಕಾರ್ತಿಕ. ನಿಖಿಲ್ ಕುಮಾರಸ್ವಾಮಿ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗೂ ತಾಕತ್ತಿಲ್ವೇನ್ರಿ, ನಾವು ಅನ್ಸೋದೇನ್ರಿ, ಇಂಥ ಅಯೋಗ್ಯ ನೀಚ ಕೆಲಸನ ರಾತ್ರೋರಾತ್ರಿ ಪೋಸ್ಟ್ ಹಾಕ್ತಾರಲ್ಲ ಗಂಡಸ್ರೇನ್ರಿ ಇವರೆಲ್ಲ, ಗಂಡಸ್ತನ ಇದೆಯೇನ್ರಿ ಇವ್ರಿಗೆ ಅಂತ ಕೇಳ್ತಾರೆ. ಅವ್ರೇನು ಯಾರಿಗೂ ಏನು ಕೊಟ್ಟಿಲ್ಲ. ಆದರೆ ಇವತ್ತು ಮೀಡಿಯಾಗಳಲ್ಲಿ ಒಂದು ಏನೋ ಇದರಲ್ಲಿ ಆಯ್ತಪ್ಪ ನಾವು ಅಗಳೊತ್ತೆ ಹಾಕ್ತೀವಿ ಅಂತ ಕೆಲವು ಯುವಕರು ಅದನ್ನೆಲ್ಲ ಅಂಟಿಸ್ತಾ ಇದ್ದಾರೆ. ಅವ್ರು ಏನು ಕೊಡದೆ ಜಸ್ಟ್ ಒಂದು ಮಾತು ಹೇಳಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿ ಆಗಿರ್ಬೋದು ಅಥವಾ JDS ಪಕ್ಷ ಒಳ್ಳೆಯದಾಗಲಿ ಅಂತ ಆರೈಸೋರು ಆಗಿರ್ಬೋದು, ಅಥವಾ DK ಶಿವು ಅಲಿಯಾಸ್ CD ಶಿವು ಅಂತ ಇದ್ದಾರಲ್ಲ ಅವ್ರ ವಿರುದ್ಧ, ಅಂದರೆ ಏನು ಅವರು ಯಾರ್ಯಾರಿಗೋ ಟೀ ಕೊಡ್ತಿದ್ರಲ್ಲ ಆ ಒಂದು ಸಂಸ್ಕಾರದ ವಿರುದ್ಧ, ಸಂಸ್ಕಾರ ವರ್ಸಸ್ ರಾಜಕೀಯ ಅಂತ ಪೋಸ್ಟರ್ನ ಅಂಟಿಸಿದ್ದಾರೆ. ಬೆಳಗ್ಗೆ ಹೊತ್ತೇ ಅಂಟಿಸ್ತಾ ಇದ್ದೀವಿ, ಅದು ಏನು ಕಿತ್ಕೊಳ್ಳಿ ಅಂತ. ಇವತ್ತವರೆಗೂ ಅದು ಏನೂ ಆಗಿಲ್ಲ, ಇವಾಗ್ಲವರೆಗೂ ಅದು ಏನೂ ಆಗಲ್ಲ, ಮುಂದೆನೂ ಏನೂ ಆಗಲ್ಲ. ನಾನು ಹೇಳೋದು ನೋಡಪ್ಪ, CD ಶಿವು, ಇದು ಪವರು, ಒಬ್ಬ ಮನುಷ್ಯಂದು ಒಬ್ಬ ಯೋಗ್ಯತೆ ಏನು ಅಂತ ಹೇಳೋದು ಇಷ್ಟು. ಜಸ್ಟು ನಿಖಿಲ್ ಕುಮಾರಸ್ವಾಮಿ ಪಾಪ ಅವ್ನ ಸ್ಟೇಟಸ್ ಬಗ್ಗೆ ಮಾತಾಡ್ತೀಯ ನೀನು, 3 ಸಲ ಸೋತಿದ್ದಾನೆ, ಕಟ್ಟೆ ಹಾಕಿದ್ದಾನೆ, ಅವ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂತ. ನಿನ್ನ ಸ್ಟೇಟಸ್ ಏನೋ, ನೀನು ಬರೀ ಸ್ಟೇಟಸ್ ಮುಖ್ಯಮಂತ್ರಿ ಅಷ್ಟೇ ನಿಂದು. ಏಕೆಂದರೆ ನಿನ್ನ ಸ್ಟೇಟಸ್ ಏನು ಅಂದರೆ ಸಂಪುಟ ವಿಸ್ತರಣೆ ಮಾಡೋಕ್ಕಾಗಲ್ಲ, BK ಹರಿಪ್ರಸಾದ್ನ ತಂದು ಕೂರಿಸಿದ್ರು, ಅದು ನಿನಗೆ ಇಷ್ಟ ಇಲ್ಲ, ಇದು ನಿನ್ನ ಸ್ಟೇಟಸ್ಸು. ಪಾಪ ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ನೀನು ಹೆಂಗೆ ಸಿದ್ದರಾಮಯ್ಯ ಹೆಂಗೆ ಮಾಡಿದೆ ಅದೇ ರೀತಿ ಅಲ್ವೇನಪ್ಪ, ನೀನೇನು ಮಾಡಿರ್ತೀಯ ಅದು ನಿನ್ನನ್ನು ತಿಂತಾಯಿದೆ ಅಷ್ಟೇ. ಆಮೇಲೆ 2028ಕ್ಕೆ ಮುಖ್ಯಮಂತ್ರಿ ಆಗೋ ಕನಸು ಕಾಣೋ ಸ್ಟೇಟಸ್ಸು, ಇಲ್ಲೇನೋ ಬಿಚ್ಚಿ ಮಾಡಿ ತೋರಿಸಿ ಏನೇನೋ ಮಾಡಿದೆ ಅಂದರೆ ಧೈರ್ಯ ಶೌರ್ಯ. ನೀನು CDಲಿ ಮುಂದೆ ಅಭಿವೃದ್ಧಿ ಏನು ಮಾಡ್ತೀಯ ಅದನ್ನೆಲ್ಲ ತೋರಿಸಿ ಬಿಚ್ಚಿ ಮಾಡಿ ಎಲ್ಲ ಮಾಡಿದೆ. ನಿನ್ನ ಸ್ಟೇಟಸ್ ಏನೋ ಮೇಕೆದಾಟು. ನಾನು ಹೇಳೋದು, ನಿನ್ನ ಸ್ಟೇಟಸ್ ಏನಾದ್ರೂ ತುಂಬ ಚೆನ್ನಾಗಿದ್ದು ಒಳ್ಳೆ ಸ್ಟೇಟಸ್ಸು, ಜನಗಳಿಗೆ ಒಳ್ಳೆ ಮಾಡೋ ಸ್ಟೇಟಸ್ ಅಂದರೆ ನೀನು ಈ ರೀತಿ ರಾತ್ರೋರಾತ್ರಿ ಕಳ್ಳರು ಥರ ಈ ಥರ ಪೋಸ್ಟರ್ ಅಂಟಿಸೋದೇ ನಿನ್ನ ಸ್ಟೇಟಸ್ಸಾ? ಅಲ್ಲ, ನೀನು ಬಂದಿರೋದು ಅದು ಆ ರೀತಿ ಆಯಿತು. ಈಗ ನೋಡು, ನಿಖಿಲ್ ಕುಮಾರಸ್ವಾಮಿ ಜಸ್ಟು ಒಂದೇ ಒಂದು ಮಾತಿಗೆ ಇಡೀ ಯುವ ಸಮುದಾಯ ಎದ್ದು ಎಲ್ಲ ಕಡೆ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ. ಇದು ನಿಖಿಲ್ನ ಸ್ಟೇಟಸ್ಸು, ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ಸು. ಅದಕ್ಕೆ ಆಡೋ ಹುಡುಗ ನಿನ್ನ ಮುಂದೆ ಬೆಳೆದ ಹುಡುಗನ ಮುಂದೆ ನೀನು ಚಿಕ್ಕವನಾದೆ. ನೀನು ಯಾವಾಗಲೋ ಚಿಕ್ಕವನಾದೆ ನೀನು, ಆಯಿತಾ? ಏನೋ ಅಲ್ಲಿ ಹೋಗಿ ಅವ್ನು ಹೇಳಿದ್ದಕ್ಕೆ ನೀನು ಮುಖ್ಯಮಂತ್ರಿ ಬಂದೆ, ಆಯಿತು. ನಿನ್ನ ಸ್ಟೇಟಸ್ಸು ಏನು, ಜಸ್ಟು ಕೂತಿರೋ ಮುಖ್ಯಮಂತ್ರಿ, ಸಿಟ್ಟಿಂಗ್ CM ಅಷ್ಟೇ ನಿಂದು. ನೀನು ಏನು ಕೆಲಸ ಮಾಡೋ ಮುಖ್ಯಮಂತ್ರಿನೂ ಅಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ಮುಂದೆ ನೋಡೋಣ. ನಾನು ಹೇಳೋದು ಇಷ್ಟ ಸ್ನೇಹಿತರೆ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತು, ಅವರ ಪವರು ಅಂದರೆ ಒಂದೇ ಒಂದು ಇದಕ್ಕೆ ಯಾವ ರೀತಿ ಇದೆ. ಹಂಗಾಗಿ ಈ ರೀತಿ ಸ್ಟೇಟಸ್ ಇರಬೇಕು ಮನುಷ್ಯನಿಗೆ. ನಾವು ಗೆಲ್ಲಿ ಬಿಡಲಿ ಸೋಲ್ಲಿ ಇನ್ನೊಂದಾಗಲಿ ಅದೆಲ್ಲ ಸ್ಟೇಟಸ್ ಅಂದರೆ ನಮ್ಮನ್ನು ಯಾರು ಹೃದಯದಲ್ಲಿ ಇಟ್ಕೋಬೇಕು, ನಾವು ಎಲ್ಲರ ಹೃದಯದಲ್ಲಿ ಇರಬೇಕು, ಜನರ ತನುಮನಗಳಲ್ಲಿ ಇರಬೇಕು. ಇದು ನಿಖಿಲ್ ಕುಮಾರನ್ ಸ್ಟೇಟಸ್ಸು. DK ಸ್ಟೇಟಸ್ ಏನು, ರೌಡಿಗಳು, ರಿಯಲ್ ಎಸ್ಟೇಟ್ ಅವರು, ದಂಧೆ ಮಾಡೋರು, ತಲೆ ಹಿಡಿಯೋರು, ತಲೆ ಹೊಡಿಯೋರು, ಇಂಥವ್ರೆ ಅವ್ರ ಸುತ್ತಮುತ್ತ ಎಲ್ಲ ಇರೋದು ಅಂತ ಹೇಳ್ತಾರಪ್ಪ. ಯಾಕೆಂದ್ರೆ ಅವ್ರು ಹಿಂದೆ ಹಂಗಿದ್ರಂತೆ, ಟೀ ಕೊಡ್ತಿದ್ರಂತೆ, ಇನ್ನೊಂದು ಮಾಡ್ತಿದ್ರಂತೆ, ಕಬ್ಬಣ ಕದೀತಿದ್ರಂತೆ, ಆಮೇಲೆ ಇದು BF ಬಿಡ್ತಾಯಿದ್ರಂತೆ ಅದರಲ್ಲಿ ಥಿಯೇಟ್ರಲ್ಲಿ. ಇದು ಅವನ ಸ್ಟೇಟಸ್ಸು. ಹಂಗಾಗಿ ನಿಖಿಲ್ ಸ್ಟೇಟಸ್ ಏನು ಅಂತ ಅಂದರೆ ಜನ ತನು ಮನ ಎಲ್ಲದರಲ್ಲೂ ಇರೋವಂಥ ಯಾರಪ್ಪ ಏಕೈಕ ವ್ಯಕ್ತಿ ಅಂದರೆ ಅದು ನಿಖಿಲ್ ಕುಮಾರಸ್ವಾಮಿ. ಇವತ್ತು ಸದ್ಯದ ಮಟ್ಟಿಗೆ ದೇವೇಗೌಡರು ಕುಟುಂಬ ಕರ್ನಾಟಕಕ್ಕೆ. ಹಾಗಾಗಿ ಸ್ಟೇಟಸ್ ಅಂತಿದ್ರಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಇದು ನಮ್ಮ ಸ್ಟೇಟಸ್ಸು. ನಿಮ್ಮ ಸ್ಟೇಟಸ್ ಅದು ಏನಿದೆ ತೋರಿಸ್ರಪ್ಪ. ಹಾಯ್. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.